ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ಪ್ಲಸ್ ಕರ್ನಾಟಕ. ನಾನು ನಿಮ್ಮ ಮಂಜು ಗೌಡ. ಇಂಡಿಯಾ ಪಾಕಿಸ್ತಾನ್ ಎರಡೂ ದೇಶಗಳ ನಡುವೆ ಯುದ್ಧದ ಭೀತಿ ಏನು ಆರಂಭ ಆಗಿತ್ತು, ಆ ಯುದ್ಧದ ಭೀತಿ ಇದೀಗ ತಾತ್ಕಾಲಿಕ ಕದನ ವಿರಾಮದಿಂದ ಒಂದು ಹಂತಕ್ಕೆ ಬಂದು ನಿಂತಿದೆ ಅಂತ ಹೇಳಬೇಕು. ಇನ್ನು ಸಾಕಷ್ಟು ಮಾತುಕತೆಗಳು ಆಗೋದಕ್ಕೆ, ಅಂದರೆ ಎರಡೂ ದೇಶಗಳ ಮಿಲಿಟರಿ ಅಧಿಕಾರಿಗಳ ನಡುವೆ ಸಾಕಷ್ಟು ಮಾತುಕತೆ ಆಗೋದಕ್ಕೆ ಬಾಕಿ ಇದೆ. ಅದಕ್ಕೆ ಸಮಯ ಕೂಡ ನಿಗದಿಯಾಗಿದೆ. ಅದಾದ ನಂತರ ಈ ತಾತ್ಕಾಲಿಕ ಕದನ ವಿರಾಮ ಮುಂದುವರಿಯುತ್ತಾ ಅಥವಾ ಇಲ್ವಾ ಅನ್ನೋದು ಗೊತ್ತಾಗುತ್ತೆ. ಆದರೆ ಈ ಯುದ್ಧದ ಭೀತಿ ಎರಡೂ ದೇಶಗಳ ನಡುವೆ ಏನು ಸೃಷ್ಟಿಯಾಗಿತ್ತೋ, ಈ ಯುದ್ಧದ ಭೀತಿ ಸಾಕಷ್ಟು ಕ್ಷೇತ್ರಗಳ ಮೇಲೆ ಬಹಳ ದೊಡ್ಡ ಪರಿಣಾಮವನ್ನು ಬೀರಿತ್ತು. ಅದರಲ್ಲಿ ಕ್ರಿಕೆಟ್ ಕ್ಷೇತ್ರ ಕೂಡ ಒಂದು. ಇಂಡಿಯಾದಲ್ಲಿ 18ನೇ ಸೀಸನ್ 2025 IPL ನಡೀತಾ ಇತ್ತು. ಧರ್ಮಶಾಲಾದಲ್ಲಿ ನಡೀತಾ ಇದ್ದಂತಹ ಡೆಲ್ಲಿ ಹಾಗೂ ಪಂಜಾಬ್ನ ಪಂದ್ಯ 10 ಓವರ್ಗಳು ಆಗಿದ್ರೂ ಕೂಡ ಏನು ಪಾಕಿಸ್ತಾನದಿಂದ ದಾಳಿ ಮೊದಲು ಆರಂಭ ಆಯಿತೋ, ಆ ದಾಳಿಯನ್ನು ಗಮನದಲ್ಲಿ ಇಟ್ಟುಕೊಂಡು ಆ ಮ್ಯಾಚನ್ನು ಅರ್ಧಕ್ಕೆ ನಿಲ್ಲಿಸಿ ಸ್ಟೇಡಿಯಂನಲ್ಲಿದ್ದ ಅಷ್ಟು ಜನ ಪ್ರೇಕ್ಷಕರು, ಸಿಬ್ಬಂದಿಗಳು ಹಾಗೂ ಆಟಗಾರರನ್ನ ಸೇಫ್ ಮಾಡುವ ಕೆಲಸವನ್ನ ಸರ್ಕಾರ ಮಾಡಿತ್ತು. ಇದೇ ತರ ಭಾರತದಲ್ಲಿ ಕ್ರಿಕೆಟ್ನ IPL ಕ್ರಿಕೆಟ್ಗೆ ಯಾವ ರೀತಿ ಹೊಡೆತ ಬಿದ್ದಿತ್ತೋ, ಅದೇ ತರ ಪಾಕಿಸ್ತಾನದಲ್ಲಿ PSL ಪಾಕಿಸ್ತಾನ್ ಸೂಪರ್ ಲೀಗ್ಗೂ ಕೂಡ ದೊಡ್ಡ ಮಟ್ಟದ ಹೊಡೆತ ಬಿದ್ದಿತ್ತು. ಅಲ್ಲೂ ಕೂಡ ಸಾಕಷ್ಟು ಜನ ವಿದೇಶಿ ಆಟಗಾರರಿದ್ರು. IPL ನಲ್ಲಿ ಯಾರಿಗೆಲ್ಲ ಆಡೋದಕ್ಕೆ ಆಗಿಲ್ವೋ ಅಂಥವರು PSL ಪಾಕಿಸ್ತಾನ್ ಸೂಪರ್ ಲೀಗ್ನಲ್ಲಿ ಆಡೋದಕ್ಕೆ ಹೋಗಿದ್ರು. ಈ ಹಿಂದೆ ಪಾಕಿಸ್ತಾನ ಅಂದರೆ ಭಾರತ ಏನೇ ಮಾಡಿದ್ರು ಅದಕ್ಕೆ ಟಕ್ಕರ್ ಕೊಡುವಂತಹ ಕೆಲಸವನ್ನ ನಾವು ಮಾಡ್ತೀವಿ, ಅದಕ್ಕಿಂತ ನೆಕ್ಸ್ಟ್ ಲೆವೆಲನ್ನು ನಾವು ಮಾಡ್ತೀವಿ, ಕ್ರಿಕೆಟ್ನಲ್ಲಾಗಿರ್ಬೋದು ಯಾವುದ್ರಲ್ಲಾಗಿರ್ಬೋದು ಅಂತ ಪಾಕಿಸ್ತಾನ ಬಡಾಯಿ ಕೊಚ್ಕೊಳ್ಳುತ್ತೆ. ಆದರೆ PSL IPLಗೆ ಯಾವ ಮಟ್ಟದಲ್ಲೂ ಕೂಡ, ಯಾವ ಹಂತದಲ್ಲೂ ಕೂಡ ಕಾಂಪಿಟೇಷನ್ ಅನ್ನು ಕೊಡೋದಕ್ಕೆ ಆಗಲ್ಲ ಅನ್ನೋದು ಸಾಕಷ್ಟು ಸಂದರ್ಭಗಳಲ್ಲಿ ಸಾಬೀತು ಆಗಿದೆ. ಇಂತಹ PSL ಲೀಗ್ ಪಾಕಿಸ್ತಾನದಲ್ಲಿ ಏನು ನಡೀತಾ ಇತ್ತು, ಆ ಪಾಕಿಸ್ತಾನದಲ್ಲಿ PSL ಲೀಗ್ ನಡೀತಾ ಇರಬೇಕಾದ್ರೆ ಭಾರತದ ಕ್ಷಿಪಣಿಗಳು, ಡ್ರೋನ್ಗಳು, ಫೈಟರ್ ಜೆಟ್ಗಳು ಯಾವಾಗ ದಾಳಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ವೋ, ಅಲ್ಲಿನ PSL ಲೀಗನ್ನು ಸಹ ಸಸ್ಪೆಂಡ್ ಮಾಡಿ ಅದನ್ನು ದುಬೈಗೆ ಶಿಫ್ಟ್ ಮಾಡಲಾಗಿತ್ತು. ಹೀಗೆ ದುಬೈಗೆ ಶಿಫ್ಟ್ ಮಾಡುವಂತಹ ಈ ಸಂದರ್ಭದಲ್ಲಿ ನಡೆದಂತಹ ಘಟನೆ ಇದೀಗ ತಡವಾಗಿ ಬೆಳಕಿಗೆ ಬಂದಿದೆ. ಅದು ಬಾಂಗ್ಲಾದೇಶಿ ಆಟಗಾರ ಆಗಿರುವಂತಹ ರಿಷಾದ್ ಹುಸೇನ್ ಅವರು ದುಬೈನಲ್ಲಿ ಈ ಒಂದು ಹೇಳಿಕೆಯನ್ನ ನೀಡಿದ್ದಾರೆ. ಏನಾಯ್ತು, ಭಾರತ ಪಾಕಿಸ್ತಾನದ ಮೇಲೆ ದಾಳಿ ಮಾಡೋದಕ್ಕೆ ಸ್ಟಾರ್ಟ್ ಆದಾಗ ಅಲ್ಲಿರುವಂತಹ ಆಟಗಾರರನ್ನ ಸೇಫ್ ಜಾಗಗಳಿಗೆ ಕಳುಹಿಸೋದಕ್ಕೆ ಪಾಕಿಸ್ತಾನ ಸರ್ಕಾರ ಮುಂದಾಗುತ್ತೆ. ಅದೇ ತರ ಕ್ರಿಕೆಟ್ ಸ್ಟೇಡಿಯಂನಿಂದ ವಿಮಾನ ನಿಲ್ದಾಣಕ್ಕೆ ಬರುವಂತಹ ಸಂದರ್ಭದಲ್ಲಿ ಸಾಕಷ್ಟು ಜನ ವಿದೇಶಿ ಆಟಗಾರರು ಅಲ್ಲಿ ಇರ್ತಾರೆ. ಅಂದ್ರೆ ಯಾವಾಗ ಎರಡೂ ದೇಶಗಳ ನಡುವೆ ಯುದ್ಧದ ಭೀತಿ ಆರಂಭ ಆಯಿತು, ಪಾಕಿಸ್ತಾನದ ಮೇಲೆ ಭಾರತ ಟಾರ್ಗೆಟ್ ಮಾಡಿ ಮಿಸೈಲ್ಗಳನ್ನು ಲಾಂಚ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೋ, ಅಲ್ಲಿದ್ದಂತಹ ಆಟಗಾರರು ತಮ್ಮ ತಮ್ಮ ದೇಶಕ್ಕೆ ಹೋದ್ರೆ ಸಾಕಪ್ಪ, ಈ ದೇಶದ ಸಹವಾಸವೇ ಬೇಡ, ಇನ್ಯಾವತ್ತೂ ಕೂಡ ಪಾಕಿಸ್ತಾನದಲ್ಲಿ ನಾವು ಕ್ರಿಕೆಟ್ ಆಡೋದಕ್ಕಾಗ್ಲಿ, PSL ಪಾಕಿಸ್ತಾನ್ ಸೂಪರ್ ಲೀಗ್ನಲ್ಲಿ ಭಾಗವಹಿಸೋದಕ್ಕಾಗ್ಲಿ ನಾವು ವಾಪಸ್ ಬರಲ್ಲ ಎನ್ನುವ ಮಾತುಗಳನ್ನು ವಿದೇಶಿ ಆಟಗಾರರು ಹೇಳಿದ್ರು ಅನ್ನೋದನ್ನ ಈ ಬಾಂಗ್ಲಾದೇಶಿ ಆಟಗಾರ ಕನ್ಫರ್ಮ್ ಮಾಡಿದ್ದಾರೆ. ಏನಾಯ್ತು ಘಟನೆ ಅನ್ನೋದನ್ನ ನೋಡೋದಾದ್ರೆ, ಕ್ರಿಕೆಟ್ ಸ್ಟೇಡಿಯಂ ಇಂದ ನೇರವಾಗಿ ಅಲ್ಲಿರುವಂತಹ ಆಟಗಾರರನ್ನ ಸ್ಥಳಾಂತರ ಮಾಡೋದಕ್ಕೆ ಪಾಕಿಸ್ತಾನ ಸರ್ಕಾರ ನಿರ್ಧಾರ ಮಾಡುತ್ತೆ. ವಿದೇಶಿ ಆಟಗಾರರು ತಮ್ಮ ತಮ್ಮ ದೇಶಕ್ಕೆ ಹೋಗ್ಬೇಕು ಅಂತ ನಿರ್ಧಾರ ಮಾಡ್ತಾರೆ. ಇನ್ನು ಕೆಲವು ಆಟಗಾರರು UAEಗೆ ಹೋಗಿ ಲ್ಯಾಂಡ್ ಆದ್ರೆ ಸಾಕು ಎನ್ನುವ ರೀತಿಯಲ್ಲಿ ನಿರ್ಧಾರ ಮಾಡಿಕೊಂಡು ಬಂದಿರ್ತಾರೆ. ಈ ಸಂದರ್ಭದಲ್ಲಿ ಕ್ರಿಕೆಟ್ ಸ್ಟೇಡಿಯಂನಿಂದ ಪಾಕಿಸ್ತಾನದ ವಿಮಾನ ನಿಲ್ದಾಣಕ್ಕೆ ನೇರವಾಗಿ ಬಂದಂತಹ ಇಂಗ್ಲೆಂಡ್ನ ಆಟಗಾರ ಟಾಮ್ ಕರನ್, ಟಾಮ್ ಕರನ್ ಇಬ್ಬರದು ಹೆಸರನ್ನು ನೀವು ಕೇಳಿರ್ತೀರ. ಅದರಲ್ಲಿ ಟಾಮ್ ಕರನ್ ಎನ್ನುವ ಈ ಆಟಗಾರ ಏರ್ಪೋರ್ಟ್ಗೆ ಬಂದ ಕೂಡಲೇ ಆ ಏರ್ಪೋರ್ಟ್ ಕ್ಲೋಸ್ ಆಗಿರುತ್ತೆ. ಕ್ಲೋಸ್ ಆಗಿರುವಂತಹ ಏರ್ಪೋರ್ಟ್ ಅನ್ನ ನೋಡಿ ಪಾಕಿಸ್ತಾನವನ್ನು ಬಿಟ್ಟು ನಮಗೆ ಹೋಗೋದಕ್ಕೆ ಆಗಲ್ಲ, ಭಾರತ ದಾಳಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ, ಎಲ್ಲಿ ಯಾವಾಗ ನಮ್ಮ ಮೇಲೆ ಡ್ರೋನ್ಗಳು, ಬಾಂಬ್ಗಳು, ಮಿಸೈಲ್ಗಳು ದಾಳಿ ಮಾಡುತ್ತೆ ಅನ್ನೋದು ಗೊತ್ತಿಲ್ಲ. ಇಲ್ಲಿ ನೋಡಿದ್ರೆ ಏರ್ಪೋರ್ಟ್ ಕೂಡ ಕ್ಲೋಸ್ ಆಗಿದೆ, ಹೆಂಗಪ್ಪ ನಾನು ನನ್ನ ದೇಶಕ್ಕೆ ಹೋಗೋದು ಅಂತ ಕ್ಲೋಸ್ ಆಗಿರುವಂತಹ ಏರ್ಪೋರ್ಟನ್ನು ನೋಡಿ ಏರ್ಪೋರ್ಟ್ನ ಮುಂದೆ ನಿಂತ್ಕೊಂಡು ಬಿಕ್ಕಿ ಅತ್ತಂತಹ ಘಟನೆ ಪಾಕಿಸ್ತಾನದಲ್ಲಿ ನಡೆದಿದೆ. ಇದನ್ನು ಬಾಂಗ್ಲಾದೇಶದ ಆಟಗಾರ ಇದೀಗ ಪ್ರಪಂಚದ ಮುಂದೆ ರಿಷಾದ್ ಹುಸೇನ್ ಬಹಿರಂಗಪಡಿಸಿದ್ದಾರೆ. ಇಂತಹ ಸಂದರ್ಭದಲ್ಲಿ ಏನು ಏರ್ಪೋರ್ಟ್ ಕ್ಲೋಸ್ ಆಗಿತ್ತು, ಕ್ಲೋಸ್ ಆಗಿದ್ದಂತಹ ಏರ್ಪೋರ್ಟ್ ಅನ್ನ ನೋಡಿ ಟಾಮ್ ಕರನ್ ಯಾವಾಗ ಬಿಕ್ಕಿ ಅಳೋದಕ್ಕೆ ಸ್ಟಾರ್ಟ್ ಮಾಡಿದ್ರು, ಅವರನ್ನ ಸಂತೈಸುವಂತಹ ಕೆಲಸವನ್ನ ಪಾಕಿಸ್ತಾನ ಕ್ರಿಕೆಟ್ ತಂಡದ ಆಟಗಾರರು, ಅದರ ಜೊತೆಗೆ ಬಾಂಗ್ಲಾದೇಶಿ ಆಟಗಾರರು ಮಾಡಿದ್ದಾರೆ. ಆದರೂ ಕೂಡ ಅವರು ಅಳುವನ್ನ ಕಂಟ್ರೋಲ್ ಮಾಡಿಲ್ಲ. ಸ್ವಲ್ಪ ಹೊತ್ತಿನ ನಂತರ ಏರ್ಪೋರ್ಟ್ ಓಪನ್ ಆಗಿ ಅಲ್ಲಿಂದ ದುಬೈ ಫ್ಲೈಟ್ ಅನ್ನ ಹಿಡ್ಕೊಂಡು ಈ ಎಲ್ಲಾ ಆಟಗಾರರು ಪಾಕಿಸ್ತಾನದಿಂದ ನೇರವಾಗಿ ಬಂದು ದುಬೈನಲ್ಲಿ ಇಳಿದಿದ್ದಾರೆ. ದುಬೈನಲ್ಲಿ
ಇಳಿದ ನಂತರ ಈ ಎಲ್ಲ ಆಟಗಾರರಿಗೆ ಅಂದರೆ ಆ ವಿಮಾನ ನಿಲ್ದಾಣದಿಂದ ಹೊರಟಂತಹ ಎಲ್ಲ ಆಟಗಾರರಿಗೆ ಮತ್ತೊಂದು ಶಾಕಿಂಗ್ ಸುದ್ದಿ ಕೇಳ್ಪಟ್ಟಿದೆ. ಏನಪ್ಪಾ ಅಂತಂದ್ರೆ, ಇವರ ವಿಮಾನ ಪಾಕಿಸ್ತಾನದಿಂದ ದುಬೈಗೆ ಏನು ಹೊರಡ್ತಲ್ಲ, ಆ ಹೊರಟ 20 ನಿಮಿಷಗಳ ಬಳಿಕ ಆ ವಿಮಾನ ನಿಲ್ದಾಣದ ಮೇಲೂ ಸಹ ಭಾರತ ದಾಳಿ ಮಾಡಿದೆ. ಆ ವಿಮಾನ ನಿಲ್ದಾಣದಲ್ಲಿ ಇದ್ದಂತಹ ಈ ಆಟಗಾರರು ಜಸ್ಟ್ ಮಿಸ್ ಆಗಿದ್ದಾರೆ. ಇದನ್ನ ಕೇಳಿದಂತಹ ವಿದೇಶಿ ಆಟಗಾರರು ದುಬೈಗೆ ಹೋಗಿ ಇಳಿದ ನಂತರ ನಾವು ಹೊರಟು 20 ನಿಮಿಷ ಆದ್ಮೇಲೆ ಆ ಏರ್ಪೋರ್ಟ್ ಮೇಲೆ ಮಿಸೈಲ್ ಬಂದು ಬಿದ್ದಿದೆ ಅಂತ ಗೊತ್ತಾದ ತಕ್ಷಣ ಸಾಕಷ್ಟು ಜನ ಆಟಗಾರರು, ಸ್ಯಾಮ್ ಬಿಲ್ಲಿಂಗ್ಸ್, ಡೇರಿಲ್ ಮಿಚೆಲ್, ಕುಶಾಲ್ ಪರೇರಾ, ಡೇವಿಡ್ ಮೀಸೆ ಹಾಗೂ ಟಾಮ್ ಕರನ್ ಸೇರಿದಂತೆ ಸಾಕಷ್ಟು ಜನ ಆಟಗಾರರು ಈ ವಿಷಯ ತಿಳಿದ ತಕ್ಷಣ ಇನ್ನ ಯಾವತ್ತೂ ಕೂಡ ನಾವು ಪಾಕಿಸ್ತಾನಕ್ಕೆ ಕ್ರಿಕೆಟನ್ನು ಆಟ ಆಡೋದಕ್ಕೆ ನಾವು ಬರೋದಿಲ್ಲ, ಪಾಕಿಸ್ತಾನದ PSL ಪಾಕಿಸ್ತಾನ್ ಸೂಪರ್ ಲೀಗ್ನಲ್ಲಿ ನಾವು ಪಾಲ್ಗೊಳ್ಳಲ್ಲ ಎನ್ನುವ ಸ್ಟೇಟ್ಮೆಂಟನ್ನು ಕೊಟ್ಟು ಅವರು ತಮ್ಮ ತಮ್ಮ ದೇಶಕ್ಕೆ ವಾಪಸ್ ಆಗಿದ್ದಾರೆ ಎನ್ನುವ ಸತ್ಯವನ್ನು ಬಾಂಗ್ಲಾದೇಶದ ರಿಷಾದ್ ಹುಸೇನ್ ಅವರು ಬಹಿರಂಗಪಡಿಸಿದ್ದಾರೆ. ಅದರ ಜೊತೆಗೆ ಇವರು ಮುಂದುವರೆದು ಇನ್ನೊಂದಷ್ಟು ವಿಚಾರಗಳನ್ನು ಸಹ ಮಾಧ್ಯಮಗಳ ಮುಂದೆ ಹಂಚಿಕೊಂಡಿದ್ದಾರೆ. ಪ್ರತಿ ಸಲ ನಾವು ಪಾಕಿಸ್ತಾನಕ್ಕೆ ಕ್ರಿಕೆಟ್ ಆಡೋದಕ್ಕೆ ಬಂದಾಗ ನನ್ನ ಫ್ಯಾಮಿಲಿ ಫಸ್ಟ್ ಫೋನ್ ಮಾಡಿ ಪಾಕಿಸ್ತಾನದಲ್ಲಿ ಎಲ್ಲವೂ ಸರಿ ಇದೆಯಾ, ಆಲ್ ಓಕೆ, ನೀವು ಆರಾಮಾಗಿದ್ದೀರಾ, ಏನು ತೊಂದರೆ ಇಲ್ಲ ತಾನೆ, ಅಂದರೆ ಈ ರೀತಿ ಭಯ ಭೀತಿಯ ವಾತಾವರಣದಲ್ಲೇ ನಮ್ಮ ಮನೆಯವರು ಇರ್ತಾರೆ. ಅದಕ್ಕೆ ಮತ್ತೊಂದು ಸಾಕ್ಷಿ ಎಂಬಂತೆ ಪಾಕಿಸ್ತಾನದ ಈ ವರ್ಷದ PSL ಟೂರ್ನಿಮೆಂಟ್ನ ನಡುವೆ ಈ ರೀತಿಯ ಘಟನೆಗಳು ನಡೆದಿದ್ದು ತುಂಬ ಆಘಾತಕಾರಿ ಆಗಿತ್ತು ಎನ್ನುವ ತಮ್ಮ ಭಯಂಕರ ಅನುಭವವನ್ನು ಮಾಧ್ಯಮಗಳ ಮುಂದೆ ಹಂಚಿಕೊಂಡಿದ್ದಾರೆ. ಸೊ IPL ಆಡುವಂತಹ ಅಥವಾ ಆಡ್ತಾ ಇರುವಂತಹ ಯಾವ ಆಟಗಾರರಿಗೂ ಸಹ ಈ ರೀತಿಯ ಒಂದು ಚಿಕ್ಕ ಫೀಲ್ ಬರೋದಕ್ಕೂ ಸಹ ಭಾರತದ ಸರ್ಕಾರ ಅಥವಾ BCCI ಬಿಟ್ಟಿಲ್ಲ. ಆದರೆ IPLಗೆ ಕಾಂಪಿಟೇಷನ್ ಕೊಡ್ತೀವಿ, IPLಗಿಂತ ನೆಕ್ಸ್ಟ್ ಲೆವೆಲ್ ಟೂರ್ನಿಯನ್ನು ನಾವು ಆರ್ಗನೈಸ್ ಮಾಡ್ತೀವಿ ಅಂತ ಹೊರಟಂತಹ ಪಾಕಿಸ್ತಾನ ಕ್ರಿಕೆಟ್ನ ಸಲುವಾಗಿ ಸಾಕಷ್ಟು ಬಾರಿ ಅಪಹಾಸ್ಯಕ್ಕೆ ಈಡಾಗಿದೆ. ಆ ಅಪಹಾಸ್ಯ ಮತ್ತೊಮ್ಮೆ ಪಾಕಿಸ್ತಾನದ ಕ್ರಿಕೆಟ್ ವಿಚಾರದಲ್ಲಿ ಮೊನ್ನೆ ಆಗಿದೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಏನನ್ಸುತ್ತೆ ನಿಮಗೆ ಈ ಸ್ಟೋರಿಯನ್ನು ನೋಡ್ತಾ ಇದ್ರೆ ಅನ್ನೋದನ್ನ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಅಂತ ಕೇಳ್ಕೊತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಸ್ಪೀಡ್ ಪ್ಲಸ್ ಕರ್ನಾಟಕ.